Hi. As I mentioned just now, there are 12 kinds of the tenses in English, ಅದು ಹೇಗೆ ಅನ್ನೋದು ತಿಳಿಯೋದಾದರೆ ಮೊದಲಿಗೆ ನೋಡಿ ಕನ್ನಡದಲ್ಲಿರ್ತಕ್ಕಂಥ ಮೂರೇ ಮೂರು ಕಾಲಗಳನ್ನು ಇಂಗ್ಲೀಷಲ್ಲಿ ಇನ್ ಡೀಟೇಲಾಗಿ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಅಕ್ಯುರೇಟಾಗಿ ಅರ್ಥ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ ಮತ್ತು 12 ಥರದ ಟೆನ್ಸಸ್ಗಳಾಗಿ ಮಾಡ್ಕೊಳ್ತೀವಿ. ಅದರಲ್ಲಿ ನೋಡಿ ವರ್ಟಿಕಲ್ ಆಗಾದರೂ ಬರ್ಬೋದು ನಾವು, ಅಥವಾ ಹಾರಿಜಾಂಟಲ್ ಆಗಾದರೂ ಕೂಡ 3 ಕ್ಯಾಟಗರಿ ಹೇಗೆ ಬರ್ತದೆ, 12 ಟೆನ್ಸಸನ್ನು ಹೇಗೆ ನಾವು ವರ್ಗೀಕರಿಸ್ತೀವಿ ಅಂತ ನೋಡ್ಕೊಳ್ಬೋದು. ನೋಡಿ, ಮೊದಲಿಗೆ ಸಿಂಪಲ್ ಟೆನ್ಸಸ್ ಅಂತ ತಗೊಂಡ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ 3. ಕಂಟಿನ್ಯೂಯಸ್ ಟೆನ್ಸಸ್ ಅಂತ ತಗೊಂಡ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್, ಪಾಸ್ಟ್ ಕಂಟಿನ್ಯೂಯಸ್, ಫ್ಯೂಚರ್ ಕಂಟಿನ್ಯೂಯಸ್ ಅಂತ ತಗೊಳ್ತೀವಿ. ಹಾಗೆಯೇ ನೆಕ್ಸ್ಟ್ 3 ಟೆನ್ಸಸ್ಗಳನ್ನು ಪರ್ಫೆಕ್ಟ್ ಟೆನ್ಸಸ್ಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ ತಗೋತೀವಿ. ಹಾಗೆ ಲಾಸ್ಟ್ 3 ಟೆನ್ಸಸ್ ಯಾವುದಂದ್ರೆ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಸ್. ಜನರಲ್ ಆಗಿ ಅವುಗಳನ್ನು ಇನ್ ಡೀಟೇಲಾಗಿ ನೋಡ್ಬೋದು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ಇನ್ನು ಸಿಂಪಲಾಗಿ ಹೇಳ್ಬೇಕು ನೀವು ಅಂದರೆ 3 ಪ್ರೆಸೆಂಟ್ ಟೆನ್ಸಲ್ಲಿ 4 ಸಬ್ ಡಿವಿಷನ್ ಮಾಡ್ಕೋತೀವಿ, ಪಾಸ್ಟ್ ಟೆನ್ಸಲ್ಲಿ 4 ಮಾಡ್ಕೋತೀವಿ, ಮತ್ತು ಫ್ಯೂಚರ್ ಟೆನ್ಸನ್ನು 4 ಸ್ಪೆಸಿಫಿಕ್ಕಾಗಿ ಅಕ್ಯುರೇಟಾಗಿ ಯಾವ ಸ್ಟೇಟಸ್ಲಿದೆ ಆ ಟೆನ್ಸ್ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಮಾಡ್ತೀವಿ. ಈಗ ಹೇಳೋದಾದ್ರೂ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಇವಿಷ್ಟು ಕೂಡ ಪ್ರೆಸೆಂಟ್ ಟೆನ್ಸ್ ರಿಲೇಟೆಡು. ಇನ್ ಪಾಸ್ಟ್ ಟೆನ್ಸ್ ರಿಲೇಟೆಡ್ ಬಂದಾದರೆ ಅಗೈನ್ ಸಿಂಪಲ್ ಪಾಸ್ಟ್ ಟೆನ್ಸ್, ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಲಾಸ್ಟಲ್ಲಿ ಇವು 4 ಕೂಡ ಫ್ಯೂಚರ್ ಟೆನ್ಸನ್ನು ಮತ್ತೆ ನಾವು ಡಿವೈಡ್ ಮಾಡಿರೋದು. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಲಾಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಒಟ್ಟಾರೆ 12 ಕೈಂಡ್ಸ್ ಆಫ್ ದ ಟೆನ್ಸಸ್ ಆರ್ ದೇರ್ ಇನ್ ಇಂಗ್ಲೀಷ್ ಅಂತ ಮನವರಿಕೆ ಆದರೆ ಸಾಕು. ಅಗೇನ್ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದೊಂದು ಟೆನ್ಸಲ್ಲಿ, ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಒಂದೇ ಸೆಂಟೆನ್ಸನ್ನು 6 ರೂಪದಲ್ಲಿ ಅಂದರೆ 6 ಫಾರ್ಮ್ಸಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ, ಬಳಸ್ತೀವಿ, ಯೂಸ್ ಮಾಡ್ತೇವೆ. ಹೇಗೆ 6 ಸೆಂಟೆನ್ಸಸ್ ಹೇಗಾಗುತ್ತೆ ಒಂದೇ ಒಂದು ಟೆನ್ಸಲ್ಲಿ ಅಂತಂದರೆ, ಒಂದೇ ಟೆನ್ಸಲ್ಲಿ ನಾವು ಅಗೈನ್ ಸಿಂಗ್ಯುಲರ್ ನಂಬರ್ಸ್ 3 ಸೆಂಟೆನ್ಸ್ ಇದೆ, ಮತ್ತು ಪ್ಲೂರಲ್ ನಂಬರ್ಸಲ್ಲಿ 3 ಸೆಂಟೆನ್ಸ್ ಬರುತ್ತೆ. ಒಟ್ಟು 6 ಥರದ ಸೆಂಟೆನ್ಸ್ ಅಂತ ನೋಡೋದಾದರೆ ನೋಡಿ, ಎಕ್ಸಾಂಪಲ್ ಇನ್ನೊಂದು ಸಿಂಗ್ಯುಲರ್ ಅಂದರೆ ಏಕವಚನದವರು, ಪ್ಲೂರಲ್ ಅಂದರೆ ಬಹುವಚನ. ಈಗ ನಾನು, ನೀನು, ಅವನು, ಇವನು, ಅವಳು, ಇವಳು, ಇದು ಎಲ್ಲ ಸಿಂಗ್ಯುಲರ್ಸ್ ನಿಮಗೆ ಗೊತ್ತಿದೆ, ನಾವು ಪ್ರೊನೌನ್ಸ್ ಕಲಿಯುವಾಗ ಹೇಳ್ಕೊಟ್ಟಿದ್ದೀವಿ. ಹಾಗೆಯೇ ಪ್ಲೂರಲ್ಸ್ ಅಂದರೆ ನಾವು, ನೀವು, ಅವರು, ಇವರು, ಅವುಗಳು, ಇವುಗಳು, ಇವುಗಳನ್ನೆಲ್ಲ. ಬಟ್ ನಾವು ಒಂದು ಟೆನ್ಸನ್ನು ಒಂದು ನೀಟಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ಯಾವುದೇ ಒಂದು ಸೆಂಟೆನ್ಸ್ ತಗೊಂಡು ಆ ಒಂದೇ ಸೆಂಟೆನ್ಸನ್ನು ಸಿಂಗ್ಯುಲರ್ಸಲ್ಲಿರ್ತಕ್ಕಂಥ ಬೇರೆ ಬೇರೆಯವರು ಹೇಗೆ ಬಳಸ್ತಾರೆ, ಪ್ಲೂರಲ್ಸಲ್ಲಿರ್ತಕ್ಕಂಥ ಬೇರೆ ಬೇರೆಯವರು ಹೇಗೆ ಬಳಸ್ತಾರೆ ಅನ್ನೋದನ್ನು ಆ್ಯಸ್ ಪರ್ ದಿಯರ್ ರೂಲ್ಸ್ ಅಥವಾ ಫಾರ್ಮುಲಾಗಳ ಪ್ರಕಾರ ಕಲಿಸ್ಕೊಟ್ಟದ್ದೇ ಆದರೆ ನಿಜಕ್ಕೂ ಈ 12 ಥರದ ಟೆನ್ಸಸ್ಸಲ್ಲಿ ಬರ್ತಕ್ಕಂಥ 12 ಸೆಂಟೆನ್ಸ್ಗಳನ್ನು ಅಂದರೆ 6 ಸೆಂಟೆನ್ಸ್ಗಳನ್ನು ಕಲಿತು ಬಿಟ್ರೆ ನಿಜಕ್ಕೂ ಒಟ್ಟಾರೆ 72 ಥರದ ಸೆಂಟೆನ್ಸಸ್ ಬರ್ತದೆ. ಇದನ್ನು ನಾವು ಕಲಿತು ಮನವರಿಕೆ ಮಾಡಿಕೊಂಡ್ವಿ ಅಂತಂದರೆ ದೀಸ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಮೇಕ್ 30% ಆಫ್ ದ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಡೆಫಿನೆಟ್ಲಿ, ಪರ್ಫೆಕ್ಟ್ಲಿ, ಕಾನ್ಫಿಡೆಂಟ್ಲಿ. ಆವಾಗ ನಮ್ಮ ಲರ್ನಿಂಗ್ ಲ್ಯಾಂಗ್ವೇಜ್ನ ಆ್ಯಕ್ಟಿವಿಟೀಸ್ ಅಥವಾ ನಮ್ಮ ಏನು ಜರ್ನಿ ಏನಿದೆಯೋ ತುಂಬ ವೇಗವಾಗಿ ಮನದಟ್ಟಾಗ್ತದೆ ಅನ್ನೋದು ನನ್ನ ಭಾವನೆ. ಬನ್ನಿ ನೋಡಿಕೊಂಡು ಇವತ್ತು ಈ 2 ಟೆನ್ಸ್ಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೇಳ್ಕೊಡ್ತೇನೆ. ಮೊದಲಿಗೆ ನಮ್ಮ ಮೈಂಡಲ್ಲಿ ಏನಿರಬೇಕು, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ನಾನು, ಫಸ್ಟ್ ಪರ್ಸನ್ ಪ್ಲೂರಲ್ ನಾವು, ವಿ. ಸೆಕೆಂಡ್ ಪರ್ಸನ್ ಯು ಅಂದರೆ 2 ಬೋತ್ ಒಂದೇ ಬರುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ಗೂ ಅದೇ, ಪ್ಲೂರಲ್ಗೂ ಒಂದೇ ರೀತಿ ಯು ಅಂತಲೇ ಬಳಸ್ತೀವಿ. ಥರ್ಡ್ ಪರ್ಸನಲ್ಲಿ ಬಂದು ಹಿ ಅಂದರೆ ಅವನು ಅಥವಾ ಇವನು, ಶಿ ಅಂದರೆ ಅವಳು ಅಥವಾ ಇವಳು, ಇಟ್ ಅಂದರೆ ಅದು ಅಥವಾ ಇದು, ರಾಮ ಅಂದರೆ ನೇಮ್ ಆಫ್ ದ ಪರ್ಸನ್. ಇಲ್ಲಿ ಅಗೈನ್ ಥರ್ಡ್ ಪರ್ಸನಲ್ಲಿ ಪ್ಲೂರಲ್ ಫಾರ್ಮ್ ಅಂದರೆ ದೇ, ಅವರು, ಇವರು, ಅವು, ಇವು, ಅವುಗಳು ಅಥವಾ ಇವುಗಳು ಅಂತ ಬಳಸ್ತೀವಿ. ಯಾವುದೇ ಒಂದೇ ಒಂದು ಸೆಂಟೆನ್ಸ್ ನಾವು ತಗೊಂಡ್ರೂ ಏನು ಬದಲಾವಣೆ ಆಗ್ತದೆ ಅಂತ ನಾವು ಕಲಿಯೋರಿಗೆ ಮನವರಿಕೆ ಮಾಡಿಕೊಟ್ಬಿಟ್ರೆ ಕ್ಲಿಯರ್ ಆಗುತ್ತೆ. ನೋಡಿ, ಇಲ್ಲಿ ಏನು ನಾವು ನೆನ್ಪಿಟ್ಕೋಬೇಕಾದ ಫಾರ್ಮುಲಾ ಏನಪ್ಪ ಅಂದರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ನ ಸೆಂಟೆನ್ಸಲ್ಲಿ ಮಾತ್ರ V1 ಏನು ಕರಿತೀವಿ, ವರ್ಬ್ನ ಬೇಸ್ ರೂಟ್ ಇದೆಯಲ್ಲ, ರೂಟ್ ಫಾರ್ಮ್ ಅಥವಾ ಬೇಸ್ ಫಾರ್ಮು, ಅದಕ್ಕೆ ಕೊನೆಯಲ್ಲಿ ಪ್ಲಸ್ ಎಸ್ ಅಂತ ಆ್ಯಡ್ ಮಾಡಬೇಕು. ಅಂದರೆ ಎಸ್ಸನ್ನು ಆ್ಯಡ್ ಮಾಡಬೇಕಂತ ಅಷ್ಟೇ. ನೋಡಿ, ಲರ್ನ್ ಇದ್ದರೆ ಲರ್ನ್ಸ್ ಅಂತ, ರೀಡ್ ಇದ್ದರೆ ರೀಡ್ಸ್ ಅಂತ ಹಾಕಬೇಕು,
ಅಥವಾ ರೈಟ್ ಇದ್ದರೆ ರೈಟ್ಸ್ ಅಂತ ಹಾಕಬೇಕಷ್ಟೆ. ಒಂದ್ಸರಿ ಓದ್ತೀನಿ ನೋಡಿ. ಐ ಲರ್ನ್, ನಾನು ಕಲಿತೇನೆ. ವಿ ಲರ್ನ್, ನಾವು ಕಲಿಯುತ್ತೇವೆ. ಯು ಲರ್ನ್, ನೀನು ಕಲಿತೀಯ. ಯು ಲರ್ನ್, ನೀವು ಕಲಿತೀರಿ. ಹಿ ಲರ್ನ್ಸ್, ಅವನು ಅಥವಾ ಇವನು ಕಲಿತಾನೆ. ಶಿ ಲರ್ನ್ಸ್, ಅವಳು ಅಥವಾ ಇವಳು ಕಲಿತಾಳೆ. ಇಟ್ ಲರ್ನ್ಸ್, ಅದು ಅಥವಾ ಇದು ಕಲಿತದೆ. ರಾಮ ಲರ್ನ್ಸ್, ರಾಮ ಕಲಿತಾನೆ. ಇಲ್ಲಿ ಪ್ಲೂರಲ್ನಲ್ಲಿ ಥರ್ಡ್ ಪರ್ಸನ್ ಏನಾಗುತ್ತೆ, ದೇ ಲರ್ನ್ ಅಂದರೆ ಅವರು ಕಲಿಯುತ್ತಾರೆ ಅಥವಾ ಇವರು ಕಲಿಯುತ್ತಾರೆ. ಅವುಗಳು ಅಥವಾ ಇವುಗಳು ಕಲಿಯುತ್ತವೆ. ಒಟ್ಟಾರೆ ನೋಡಿ 1 2 3 4 5 6 ಪ್ರತಿ ಟೆನ್ಸಲ್ಲಿ 6 ಥರದ ಸೆಂಟೆನ್ಸಸ್ ಫಾರ್ಮ್ ಮಾಡ್ತೀವಿ. ಇದರಲ್ಲಿ ನೆನ್ಪಿಟ್ಕೋಬೇಕಾದ್ದೇನು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ವರ್ಬ್ಗೆ ಅಟ್ ದ ಎಂಡ್ ಎಸ್ ಅಂತ ಸೇರಿಸ್ಬೇಕು. ಇದು ಕಾಮನ್ ಥಿಂಗ್. ಇದೊಂದಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಇದಿಷ್ಟು ಒನ್ ಸೆಂಟೆನ್ಸ್ ಅಮಂಗ್ ದ 12 ಟೆನ್ಸಸ್ ಆಯ್ತಲ್ಲ. ನೆಕ್ಸ್ಟು ಸಿಂಪಲ್ ಪಾಸ್ಟ್ ಟೆನ್ಸ್ ಒಂದು ಸಾರಿ ನೋಡ್ಬಿಡುವ. ಅಂದರೆ ಎಲ್ಲದರಲ್ಲೂ ಕೂಡ ನೆನ್ಪಿಟ್ಕೋಬೇಕಾದಂಥ ಅವಶ್ಯಕತೆ ಇಲ್ಲಿ ನೋಡಿ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನು ಫಾರ್ಮುಲಾ ಹೇಳುತ್ತೆ ಅಂದರೆ V2 ಇದೆಯಲ್ಲ, ವರ್ಬ್ನ ಸೆಕೆಂಡ್ ಫಾರ್ಮ್ ಅಂದರೆ ಫಾಸ್ಟ್ ಟೆನ್ಸ್ ಫಾರ್ಮು ಎಲ್ಲದಕ್ಕೂ ಸೇಮ್ ಟು ಸೇಮ್ ಇರ್ತದೆ. V2 ಫಾರ್ ಆಲ್, ಎಲ್ಲದಕ್ಕೂ ಕೊಂಡಿ. ಐ ಲರ್ನ್ಡ್, ನಾನು ಕಲಿತೆ. ವಿ ಲರ್ನ್ಡ್, ನಾವು ಕಲ್ತ್ವಿ. ಯು ಲರ್ನ್ಡ್, ನೀನು ಕಲಿತೆ. ಯು ಲರ್ನ್ಡ್, ನೀವು ಕಲ್ತ್ರಿ. ಹಿ ಲರ್ನ್ಡ್, ಅವನು ಅಥವಾ ಇವನು ಕಲಿತ. ಶಿ ಲರ್ನ್ಡ್, ಅವಳು ಅಥವಾ ಇವಳು ಕಲಿತಲು. ಇಟ್ ಲರ್ನ್ಡ್, ಅದು ಕಲಿತು. ರಾಮ ಲರ್ನ್, ರಾಮನು ಕಲಿತನು. ದೇ ಲರ್ನ್ಡ್, ಅವುಗಳು ಇವುಗಳು ಅಥವಾ ಅವರು ಅಥವಾ ಇವರು ಕಲಿತರು. ನೋಡಿ ಎಲ್ಲದಕ್ಕೂ ಕಾಮನಾಗಿ ಬರ್ತದೆ. ಒಂದೊಂದಕ್ಕೆ ಮಾತ್ರ ರೇರ್ಲಿ ಫಾರ್ಮಲ್ಗಳನ್ನು ನೆನ್ಪಿಟ್ಕೋಬೇಕು. ಇನ್ನೊಂದು ಕೆಲವಕ್ಕೆ ಕಾಮನ್ ಆಗಿರ್ತದೆ. ಈ ರೀತಿ ಇಲ್ಲೂ ಕೂಡ ನೋಡಿ, ಇಲ್ಲೊಂದು 6 ಟೆನ್ಸಸ್ ಆಯಿತು, ಇಲ್ಲೊಂದು 6 ಸೆಂಟೆನ್ಸ್ ಆಯಿತು. ಟೋಟಲು ಈ ಎರಡು ಟೆನ್ಸಿಂದ 12 ಸೆಂಟೆನ್ಸ್ಗಳದ್ದಲ್ಲ. ಹಾಗೆ ಇಂಟು 6 ಇಂಟು 12 ಅಂದರೆ 12 ಟೆನ್ಸ್ಗಳಿಂದ ನಾವು 6 ಸೆಂಟೆನ್ಸಸನ್ನು ಹೇಗೆ ಫಾರ್ಮ್ ಮಾಡೋದು ಅನ್ನೋದನ್ನು ಕಲ್ತ್ಬಿಟ್ರೆ ಅಂದರೆ ಒಟ್ಟಾರೆ ನಾವು ಬಳಸುವಂಥ ಇಂಗ್ಲೀಷ್ ಜಗತ್ತಿನ ಎಲ್ಲ ಸೆಂಟೆನ್ಸ್ಗಳು ಈ 72 ಥರದ ಸೆಂಟೆನ್ಸಸ್ ಒಳಗಡೆ ಬರ್ತವೆ. ಅಂದರೆ ವರ್ಬ್ಗಳು ಚೇಂಜ್ ಆಗ್ತವೆ ಅಷ್ಟೇ, ಅಥವಾ ನೇಮ್ಗಳು ಚೇಂಜ್ ಆಗುತ್ತವೆ. ಕೆಲವೊಮ್ಮೆ ನೇಮ್ಗಳ ಬದಲಿಗೆ ಪ್ರೊನೌನ್ಸನ್ನು ಬಳಸ್ತೀವಿ. ಇದಿಷ್ಟನ್ನು ಅರ್ಥ ಮಾಡಿಕೊಟ್ಬಿಟ್ರೆ ಇಂಗ್ಲೀಷು ಖಂಡಿತ 30% ನಾವು ಫ್ಲೂಯೆನ್ಸಿ ಬಂದೇ ಬರುತ್ತೆ. ಉಳಿದದ್ದು ಬೇರೆ ಬೇರೆ ವೆರೈಟೀಸಲ್ಲಿ ಇರ್ತದೆ. ಸೊ ಎಲ್ಲಿ ಜನ ಇಂಗ್ಲೀಷನ್ನು ಕಷ್ಟ ಅಂತಿದ್ದಾರೆ, ಕನ್ಫ್ಯೂಷನ್ ಮಾಡ್ಕೋತಿದ್ದಾರೆ ಅಂದರೆ ನಾವು ಯಾವ ಟೆನ್ಸಲ್ಲಿ ಯಾವ ವರ್ಬನ್ನು ಬಳಸಬೇಕು, ವರ್ಬನ್ನು ಯಾವ ಫಾರ್ಮಲ್ಲಿ ಬಳಸಬೇಕು, ಯಾವ ಪರ್ಸನ್ಗೆ ಯಾವುದನ್ನು ತೊಗೋಬೇಕು, ಅಲ್ಲಿ ಎಡವಟ್ಟು ಆಗ್ತಿದ್ದಾರೆ. ನೀಟಾಗಿ ಇದನ್ನು ನಾವು ಬೇಸಿಕಲಿ ಕಲಿಸ್ಕೊಂಡು ಬಂದುಬಿಟ್ಟ ಅಂದರೆ ಯಾವ ಕಾರಣಕ್ಕೂ ಇಂಗ್ಲೀಷ್ ಕಷ್ಟ ಅನಿಸಲ್ಲ. ಇಂಗ್ಲೀಷನ್ನು ಕಲಿಯುವಂಥವ್ರಿಗೆ ತುಂಬ ಇಷ್ಟನೇ ಆಗ್ತದೆ. ಹಾಗಾಗಿ ಲೆಟ್ ವಿ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. Keep learning till our next video.